ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ದಾಗ ನಾವು ಹೊಂಟಿವಿ ಮಂತ್ರಾಲಯಕ್ಕೆ. ಸೊ ಬರೀ ಗೈಸ್ ನಿಮಗೂ ತೋರಿಸ್ತೀನಿ, ಎಲ್ಲರೂ ಸೇರಿ ಹೋಗೋಣ ಬರೀ ಗೈಸ್. ನೋಡ್ರಿ ಗೈಸ್ ನಮ್ಮ ಫ್ಯಾಮಿಲಿ. ಈಗ ನೋಡ್ರಿ ನಾಷ್ಟ ಮಾಡಕ್ ಇಳಿದೀವಿ. ಹಂಗೆ ಒಂದ್ ಸ್ವಲ್ಪ ಕಾರ್ ವಿಡಿಯೋ ಮಾಡ್ಬೇಕು ಅನಿಸ್ತು, ಸೊ ಇಳಿದಕ್ಕೆ ಕಾರ್ ವಿಡಿಯೋ ಮಾಡತ್ತಿದ್ದಲ್ಲ. ಹೇ ಗೈಸ್, ಈಗ ನಾವು ಮಂತ್ರಾಲಯಕ್ಕೆ ಬಂದೀವಿ. ಸೊ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ರಾಯರ ದರ್ಶನಕ್ಕೆ ಹೊಂಟೀವಿ. ಸೊ ಬರೀ ಗೈಸ್ ನಿಮಗೂ ತೋರಿಸ್ತೀನಿ, ರಾಯರ ದರ್ಶನ ಮಾಡಿಸ್ತೀನಿ, ಬನ್ನಿ ಗೈಸ್. ಹೇ ಗೈಸ್, ಈಗ ನಾವು ರಾಯರ ಮಠಕ್ಕೆ ಬಂದೀವಿ. ಸೊ ಈಗ ಎಂಟ್ರ್ ಆದ್ವಿ. ಈಗ ಎಂಟ್ರ್ ಆಗಿ ಈಗ ರಾಯರ ದರ್ಶನ ತೊಗೊಳಕ್ಕೆ ಹೊಂಟೀವಿ. ಹೇ ಗೈಸ್, ಈಗ ಒಳಗೆ ಹೋಗಿ ರಾಯರ ದರ್ಶನ ತಗೊಂಡು ಈಗ ಎಲ್ಲರೂ ಬಂದು ಕೂತಿ ನೋಡ್ರಿ ಗೈಸ್. ಸೊ ಪಾಪ ಹೆಂಗೈತೆ ದರ್ಶನ ಎಲ್ಲ? ಬಂದ್ ಕೂಡಲೇ ರಾಘವೇಂದ್ರ ಸ್ವಾಮಿ ಒಟ್ಟ ನಮ್ ಗಣ ಮಾಡೇ ಕೊಡ್ಲಿಲ್ಲ. ಬಂದ್ ಕೂಡಲೇ ದರ್ಶನ ಹಾಕಿ ನಿವಾಸ ಸೊ ಗೈಸ್ ಅದು ನಿವಾಸ ಕೂತಿರಿ. ಗೈಸ್ ಭಾಳ ಜಲ್ದಿ ದರ್ಶನ ಆಯ್ತು ನಮ್ದು. ಸೊ ನಾವು ಲಕ್ಕಿ ಇದ್ವಿ. ಸೊ ರಾಯರ ಭಾಳ ಜಲ್ದಿ ಕರ್ಸ್ಕೊಂಡ್ರು ನಮ್ಮ ಕಡೆ. ನಮ್ಗೆ ತಪ್ಪಿ ಭಾಳ ವ್ಯವಸ್ಥಿತ ಕೊಟ್ಟ. ಸೊ ಭಾಳ ಚಲೋ ಆಯ್ತು ದರ್ಶನ. ಆಮೇಲೆ ಸೊ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ. ಭಾಳ ಖುಷಿ ಆಗತೈತಿ. ಅದೇ ಭಾಳ 10 ನಿಮಿಷದಾಗ ಒಳಗ್ ಬಂದ್ವಿ. ಒಳಗ್ ಬರೋಣ ದರ್ಶನ ಐತಿ. ಭಾಳ ಖುಷಿ ಆಗತೈತಿ. ಆಮೇಲೆ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗತ್ತಿಲ್ಲ. ಸೊ ಎಲ್ಲಾ ನೋಡಿದ್ಮೇಲೆ ಸೊ ಅಟ್ಟೆ ಗೈಸ್ ನಂಬಿಕೆ ಇಡ್ಬೇಕಷ್ಟೇ. ಫುಲ್ ನೆಮ್ಮದಿ, ಇಲ್ಲಿ ಬರೋಣ ಫುಲ್ ನೆಮ್ಮದಿ, ಶಾಂತಿ ಎಲ್ಲ ಸಿಗ್ತೈತಿ. ಸೊ ಗೈಸ್ ಹೊಸ ಕಂಪ್ನಿ ಮಾಡ್ದ ಹಿಡ್ದ ಬಂದಿದ್ದಿಲ್ಲ. ಸೊ ಭಾಳ ದಿನ ಆಯ್ತು ಬರ್ಬೇಕಂತ ಮಾಡಿದ್ವಿ. ಸೊ ಇವತ್ತು ಕರ್ಸ್ಕೊಂಡ್ರು. ಸೊ ನಾಳೆ ಸೋಮವಾರ ನಮ್ದು ಪ್ರೊಡಕ್ಷನ್ ಸ್ಟಾರ್ಟ್ ಬೇಕಂತ ಮಾಡಿದ್ವಿ ಹೊಸ ಕಂಪ್ನಿದ. ಸೊ ಅದಕ್ಕಿಂತ ಮುಂಚೆ ರಾಯರ ದರ್ಶನ ತಗೋಬೇಕಂತ ಮಾಡಿದ್ವಿ. ಅದಕ್ಕೆ ಬಂದು ದರ್ಶನ ತಗೊಂಡ್ವಿ. ಭಾಳ ಖುಷಿ ಆಯ್ತು. ಎಲ್ಲ ದರ್ಶನ ತಗೊಂಡ್ವಿ. ಎಲ್ಲ ಭಾಳ ಖುಷಿ ಆಯ್ತು. ಭಾಳ ಜಲ್ದಿ ಆಯ್ತು. ಆಮೇಲೆ ಇನ್ನು ಸೋಮವಾರ ನಮ್ಮ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ಬಿಟ್ಟು ಸೊ ಅದಕ್ಕೆ ದೇವರ ಆಶೀರ್ವಾದ ಇರಬೇಕು. ಅದಕ್ಕೆ ಜಲ್ದಿ ಬಂದು ದರ್ಶನ ತಗೊಂಡು ಈಗ ಕೂತಿದ್ವಿ ನೋಡಿ ಗೈಸ್. ಈಗ ದರ್ಶನ ಅದೆಲ್ಲ ಆಯಿತು. ಸೊ ಈಗ ಅನ್ನಪ್ರಸಾದ್ ಮಾಡಕ್ಕೆ ಅನ್ನಪ್ರಸಾದ್ ಕಡೆ ಹೋಗ್ತೀವಿ. ಸೊ ನೋಡ್ರಿ ಗೈಸ್. ಹೇ ಗೈಸ್, ಈಗ ನಾವು ರಾಯರ ದರ್ಶನ ತಗೊಂಡು ಆಮೇಲೆ ಅನ್ನಪ್ರಸಾದ್ನು ಮಾಡಿ ಎಲ್ಲ ಮಾಡಿ ಈಗ ವಾಪಸ್ ನಮ್ಮ ಊರ ಕಡೆ ಹೊಂಟೀವಿ. ಸೊ ದರ್ಶನದೆಲ್ಲ ಚಲೋ ಆಯಿತು. ಆಮೇಲೆ ಫುಲ್ ಭಕ್ತಿಯಿಂದ ಬಂದು ನಾವು ದರ್ಶನ ತೊಗೊಂಡ್ವಿ. ಸೊ ಯಾರ್ಯಾರು ಬರ್ಬೇಕಂತ ಮಾಡಿರಿ ಎಲ್ಲರೂ ಬಂದು ಹೋಗ್ರಿ. ಭಾಳ ಚಲೋ ಅನಿಸ್ತೈತಿ. ಫುಲ್ ನೆಮ್ಮದಿ ಸಿಗ್ತೈತಿ ನಿಮ್ಗೆ. ಆಮೇಲೆ ಪಾಪ ಹೆಂಗೆ ಅನಿಸ್ತು? ಬೆಸ್ಟ್ ಶಿಸ್ತಾಯ್ತು, ವ್ಯವಸ್ಥಿತ. ಟೈಮ್ ಸರಿ ಕೂತು ಒಂದು ಅರ್ಧ ತಾಸು, ಒಂದು ತಾಸು ಗಂಟೆ ಕೂತು ಆರಾಮ್ ದೇವ್ರ ದರ್ಶನ ಮಾಡಿಕೊಂಡು ವ್ಯವಸ್ಥಿತ ದರ್ಶನದಿಂದ ದೇವ್ರ ಅಗದಿ ಪ್ರಸಾದ ತೊಗೊಂಡು ಈಗ ಬಂದು ಇನ್ನು ಎಲ್ಗೂರು ಹನುಮಪ್ಪಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊಂಟಿದ್ದೀವಿ. ಸೊ ಗೈಸ್, ಈಗ ನಮ್ಮ ನೆಕ್ಸ್ಟ್ ಈಗ ಮಂತ್ರಾಲಯ ಮುಗಿಸ್ಕೊಂಡು ಕಿಶಿಂದ ಈಗ ಅಲ್ಲೇ ನಮ್ಮ ಊರ ಕಡೆ ಯಳಗೂರು ಹನುಮಂತ ಕಡೆ ಹೊಂಟೀವಿ. ಸೊ ಶನಿವಾರ ಇತ್ತಲ್ಲ, ಸೊ ಅಲ್ಲಿ ಹೊಂಟಿವಿ ಸ್ಪೆಷಲ್. ಸೊ ಬರೀ ಗೈಸ್ ಈ ಹಗಲು ಹೊತ್ತಿನಲ್ಲಿ ಚಂದ್ರ ಬಂದೈತಲ್ಲ. ಹೇ ಗೈಸ್, ಈಗ ನಾವು ಯಳಗೂರು ಹನುಮಪ್ಪಗೆ ಬಂದೀವಿ. ಸೊ ಇಲ್ಲಿ ದರ್ಶನ ತೊಗೊಂಡು ಈಗ ನಾವು ನಮ್ಮ ಮನೆ ಕಡೆ ಹೊಂಟೀವಿ. ಸೊ ಇವತ್ತಿನ ಡೇ ಫುಲ್ ಮಜಾ ಬರುತ್ತೆ. ಆಮೇಲೆ ಎಲ್ಲ ದೇವ್ರ ದರ್ಶನ ತೊಗೊಂಡ್ವಿ. ಹಂಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ತೊಗೊಂಡ್ವಿ. ಈಗ ಹನುಮಪ್ಪನ ದರ್ಶನ ತೊಗೊಂಡು ಮನೆ ಕಡೆ ಹೊಂಟೀವಿ. ಸೊ ಗೈಸ್, ಈಗ ಈ ವಿಡಿಯೋ ಮುಗಿಸೋ ಟೈಮು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.